ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೇಜರ್ ಸರ್ಜರಿ ಏನಾದ್ರೂ ಆಗತ್ತಾ? ಸಂಪುಟ ಸರ್ಜರಿಗೆ ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ. 50-50 ಫಾರ್ಮುಲಾ ಬಗ್ಗೆ ಸಿದ್ದರಾಮಯ್ಯಗೆ ಸೂಚನೆ ಹೋಗಿದ್ಯಂತೆ. ಸುರ್ಜೇವಾಲರಿಂದ ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ಹೋಗಿದ್ಯಂತೆ. ಹಾಗಾದ್ರೆ ಏನಿದು 50-50 ಫಾರ್ಮುಲಾ? ಏನಿದು? ಯಾರು ಒಳಗ್ ಬರ್ತಾರೆ, ಯಾರು ಗೆಟ್ ಔಟ್ ಅಂತ ಅನಿಸ್ಕೊಳ್ತಾರೆ? ಕೆಲವು ಸಚಿವರಿಗೆ ಇದೀಗ ಲಬ್ಡಬ್ ಶುರುವಾಗಿದೆ. ಸಂಪುಟದಿಂದ ಸೆಂಡ್ ಆಫ್ ಸಿಗ್ಬೋದು ಅವ್ರಿಗೆ, ಅಂದ್ರೆ ಕಳಿಸ್ಬೋದು ಅವರನ್ನ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಸಿಎಂ ಡಿಎಂ ಈ ಒಂದು ಡಿನ್ನರ್ ಮೀಟಿಂಗ್. ನೋಡಿ, ಒಂದು ಡಿನ್ನರ್ ಮೀಟಿಂಗ್, ಹಲವು ಪ್ರಶ್ನೆಗಳು. ಒಂದು, ಸಿದ್ದರಾಮಯ್ಯ ತಮ್ಮ ಸ್ಥಾನವನ್ನ ಭದ್ರ ಮಾಡ್ಕೊಳ್ಳಕ್ಕೆ ಅಂತ. ಎರಡನೇದು, ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತೆ ಅಂತ. ಮೂರನೇದು, ಹೋಗಿ ಬಂದು ನನ್ನ ಸ್ಥಾನ ಬದಲಾವಣೆ ಅಂತ ಇದ್ದಾರೆ. ಇನ್ ಕೇಸ್ ಹಿಂಗೇನಾದ್ರೂ ಆದ್ರೆ ಬಿ ಕೇರ್ಫುಲ್, ನೋಡಿ ನನ್ನ ಪವರ್ ಹೆಂಗಿದೆ ಅಂತ ಹೈಕಮಾಂಡ್ಗೆ ಮೆಸೇಜ್ ಪಾಸ್ ಮಾಡ್ತಾರೆ ಅಂತ. ನಾಲ್ಕನೇದು, ಡಿ ಕೆ ಶಿವಕುಮಾರ್ಗೆ ನೀನ್ ಏನ್ ತಿಪ್ಪರ್ಲಾಗ ಹಾಕಿದ್ರು ಅಷ್ಟೇ, 5 ವರ್ಷ ನಾನೇ ಇರ್ತೀನಿ, ನೀನು ಉಪಮುಖ್ಯಮಂತ್ರಿಯಾಗೇ ಇರು, ಹಿಂಗೆ ಓಡಾಡ್ಕೊಂಡಿರು, ನಿನ್ನ ಕಡೆ ಅವ್ರು ಹೇಳ್ಕೊಂಡೇ ಓಡಾಡ್ಲಿ, ಏನಂತ ಸಿಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ಕೊಂಡೇ ಓಡಾಡ್ಲಿ, ನಾನೇ ಪವರಲ್ಲಿ ಇರ್ತೀನಿ ಅಂತ ಏನಾದ್ರು ಮೆಸೇಜ್ ಪಾಸ್ ಮಾಡ್ತಾರ? ಹಿಂಗೆ ಯಾವುದಕ್ಕೆ ಬೇಕಾದ್ರೂ ಆಗಿರ್ಬೋದು. ಅದನ್ನೇ ಹೇಳಿದ್ನಲ್ಲ, ಒಂದು ಡಿನ್ನರ್ ಮೀಟಿಂಗ್, ಹಲವು ಪ್ರಶ್ನೆಗಳು. ಉತ್ತರ ಮಾತ್ರ ಬಹಳ ಕುತೂಹಲ ಮೂಡಿಸ್ತಾ ಇದೆ, ಗೌಪ್ಯವಾಗಿದೆ. ಸಿದ್ದರಾಮಯ್ಯ ಅವರು ಬಹಳ ಚಾಣಾಕ್ಷರು, ಅನುಭವಿ ರಾಜಕಾರಣಿ, ಲಾ ಓದಿರುವಂಥವ್ರು. ಒಂದು ಪಾನ್ ಮೂವ್ ಮಾಡ್ತಾರೆ. ಈಗ ಚೆಸ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದ್ರು ಕೂಡ ಆಟ ಆಡ್ಲಿಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದೆ. ಯಾಕಿರ್ಬೋದು ಹಾಗಾದ್ರೆ? ಓಕೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿದೆ. ಈ ಡಿನ್ನರ್ನಲ್ಲಿ ರುಚಿಕರವಾದಂತಹ ಭೋಜನ ಏನಿರುತ್ತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸ್ವಾರಸ್ಯಕರ ಚರ್ಚೆಗಳು ಏನಾಗುತ್ತೆ ಅನ್ನುವ ಕುತೂಹಲ ಹೆಚ್ಚಾಗ್ತಾ ಇದೆ. ಇದು ಡಿ ಕೆ ಶಿವಕುಮಾರ್ಗೆ ಮತ್ತು ಹೈಕಮಾಂಡ್ಗೆ ಮೆಸೇಜ್ ಕೊಡುವ ಸಲುವಾಗೋ, ಅಥವಾ ಹೈಕಮಾಂಡ್ ಏನಾದರೂ ಮೆಸೇಜ್ ಕೊಟ್ಟಿದೆಯೋ, ಸಚಿವರಿಗೆ ರೆಡಿ ಮಾಡಿ, ನೀವು ಮುಂಚೆ ಮೆಂಟಲಿ ಪ್ರಿಪೇರ್ ಮಾಡಿ ಅವ್ರನ್ನ. ಈಗ ನಾವು ಸಚಿವ ಸ್ಥಾನ ಬೇರೆಯವ್ರಿಗೆ ಕೊಡ್ತಾ ಇದ್ದಂತೆ ಇವರು ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಟ್ಟು ಕೂಡ್ದು ಪ್ರಿಪೇರ್ ಮಾಡಿ ಅವ್ರನ್ನ ಅಂತ ಹೇಳಕ್ಕೆ ಏನಾದರೂ ಈ ಒಂದು ಮೀಟಿಂಗ